ಈ ಚಿಕ್ಕ ಮನೆಮದ್ದನ್ನ ಮಾಡಿದ್ದೆ. ಆದರೆ ಎಷ್ಟು ವರ್ಷಗಳಿಂದ ಇರುವಂತಹ ಒಂದು ನರುಳೆ ಆಗಲಿ, ಸ್ಕಿನ್ ಟ್ಯಾಗ್ ಆಗಲಿ, ನರಹುಲಿ ಆಗಲಿ ಆರಾಮಾಗಿ ತೆಗೆದು ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ. ನಿಮಗೆ ಸ್ವಲ್ಪ ಕೂಡ ನೋವಾಗುವಂಥದ್ದು, ಉರಿ ಆಗುವಂಥದ್ದು ಅಥವಾ ಗಾಯ ಆಗುವಂಥದ್ದು ಏನೂ ಆಗೋದಿಲ್ಲ. ಆರಾಮಾಗಿ ನಿಮಿಷಗಳಲ್ಲಿ ನಿಮಗೆ ಆಗಿರುವಂತಹ ನರುಳೆಯನ್ನು ತೆಗೆದು ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಳೋದು. ಕೆಲವೊಬ್ಬರಿಗಂತೂ ಕಣ್ಣಿನ ಭಾಗದಲ್ಲೆಲ್ಲ ಆಗಿರತ್ತೆ ಅಥವಾ ಮುಖದ ಮೇಲೆ ಆಗಿರತ್ತೆ. ಹೆಚ್ಚಾಗಿ ಇದು ಕಂಕುಳಿನ ಭಾಗದಲ್ಲಿ ಆಗತ್ತೆ ಅಥವಾ ಕತ್ತಿನ ಭಾಗದಲ್ಲಿ, ಕುತ್ತಿಗೆ ಭಾಗದಲ್ಲಿ, ಕೆಲವೊಬ್ಬರಿಗೆ ಬೆನ್ನಿನ ಭಾಗದಲ್ಲೂ ಆಗಿರತ್ತೆ, ಕೈ ಬೆರಳುಗಳ ಮೇಲೆ ಆಗಿರತ್ತೆ, ಹೊಟ್ಟೆ ಭಾಗದಲ್ಲಿ ಆಗಿರತ್ತೆ. ಈ ರೀತಿ ನಿಮಗೆ ಯಾವ ಭಾಗದಲ್ಲಿ ಆಗಿದ್ರೂ ಕೂಡ ಅದನ್ನ ಆರಾಮಾಗಿ ತೆಗೆದು ಹಾಕುವಂತಹ ಒಂದು ಸಿಂಪಲ್ ಮನೆಮದ್ದನ್ನ ತಗೊಂಡು ಬಂದಿದ್ದೀನಿ. ಇದನ್ನ ಹಚ್ತಾ ಬರೋದ್ರಿಂದ ನಿಮಗೆ ಒಂದು 1 ಅಥವಾ 2 ಬಾರಿಗೆನೆ ಹಚ್ಚಿ ನಿಮ್ಮ ಸ್ಕಿನ್ ಟ್ಯಾಗನ್ನು ತೆಗೆದು ಹಾಕೊಳ್ಳೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಳೋದು, ಎಲ್ಲರೂ ಮಾಡ್ಕೊಳ್ಬೋದು, ಎಲ್ಲರೂ ಆರಾಮಾಗಿ ಹಚ್ಕೊಳ್ಬೋದು. ವರ್ಷಗಳಿಂದ ಇರುವಂಥ ಸ್ಕಿನ್ ಟ್ಯಾಗನ್ನು ನಿಮಿಷಗಳಲ್ಲಿ ತೆಗೆದು ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾದರೆ ಯಾವ ರೀತಿ ಮಾಡ್ಕೊಳ್ಳೋದು, ಯಾವ ರೀತಿಯಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ವೇಟ್ ಮಾಡ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಾನಿಲ್ಲಿ ವಿಳೆದೆಲೆ ತಗೊಂಡಿದ್ದೀನಿ. ಇದು ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಳೋದು. 100% ಆಗಿ ಇದು ನಿಮಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥ ಒಂದು ಮನೆಮದ್ದಾಗಿರುತ್ತೆ. ನಾನಿಲ್ಲಿ 2 ವಿಳೆದೆಲೆನ ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದಿರೋವಂಥ ವಿಳೆದೆಲೆನ ತಗೊಳ್ಬೇಕು. ಇದಂತೂ ನಿಮಗೆ ನರಹುಲಿ ಆಗಿದ್ರೆ ಅಥವಾ ಸ್ಕಿನ್ ಟ್ಯಾಗ್ ಆಗಿದ್ರೆ ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಮಾಡಿಸಿದಂಥ ಒಂದು ರೆಮಿಡಿ ಆಗಿರುತ್ತೆ. ಖಂಡಿತ ಮಿಸ್ ಮಾಡ್ಕೊಳ್ಳದೆ ಇದನ್ನು ಟ್ರೈ ಮಾಡಿ ನೋಡಿ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ ತೊಳೆದಿರೋಂಥ 2 ವಿಳೆದೆಲೆನ ತಗೊಂಡಿದ್ದೀನಿ. ಅದನ್ನು ನೀವೇನು ಮಾಡಬೇಕು, ಅದರ ರಸ ಮಾತ್ರ ನಮಗೆ ಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಅದನ್ನು ಕುಟ್ಕೊಳ್ತಾ ಇದ್ದೀನಿ. ಈ ರೀತಿ ಕುಟಾಣಿಲಿ ಕುಟ್ಕೊಳ್ತಾ ಇದ್ದೀನಿ. ಅಥವಾ ನೀವು ಮಿಕ್ಸಿ ಜಾರಲ್ಲಿ ಹಾಕಿ ಅದರ ರಸವನ್ನು ತೆಕ್ಕೊಳ್ತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೊಳ್ಬೋದು. ಇಲ್ಲಾಂದರೆ 2 ವಿಳೆದೆಲೆಲ್ಲ ಹಾಗಾಗಿ ಮಿಕ್ಸಿ ಜಾರ್ಗೂ ಕೂಡ ಅದು ರುಬ್ಲಿಕ್ಕೆ ಸರಿ ಹೋಗೋದಿಲ್ಲ ಅಂತನ್ನೋರು ಈ ರೀತಿ ಕುಟ್ಟಿ ಅದರ ರಸ ಏನು ಬರುತ್ತೆ ಅದನ್ನು ಮಾತ್ರ ನೀವಿಲ್ಲಿ ತೊಗೊಳ್ಬೇಕಾಗತ್ತೆ. ನೋಡಿ, ಕುಟ್ತಾ ಈ ರೀತಿ ಚೆನ್ನಾಗಿ ರಸ ಬಿಟ್ಕೊಂಡಿರುತ್ತೆ. ಅದನ್ನು ನೀವಿಲ್ಲಿ ರಸವನ್ನು ಮಾತ್ರ ತೊಗೊಳ್ಳಿ. ಆ ತರಿ ಭಾಗ, ಎಲೆ ಭಾಗ ಏನಿರುತ್ತೆ ಅದೆಲ್ಲ ಬೇಕಾಗೋದಿಲ್ಲ. ಹಾಗಾಗಿ ಆ ರಸ ನಿಮಗೆ ತುಂಬ ಜಾಸ್ತಿ ಏನು ಬೇಕಾಗೋದಿಲ್ಲ. ಒಂದು 4-5 ಹನಿ ಆದರೆ ಸಾಕಾಗುತ್ತೆ. ಅಷ್ಟು ರಸ ಬೇಕಾಗಿರುತ್ತೆ. ತುಂಬ ಪ್ಯೂರ್ ಆಗಿರುವಂಥ ಈ ರೀತಿ ವಿಳೆದೆಲೆ ರಸವನ್ನು ತಗೊಂಡಾಗ ತುಂಬ ಬೇಗನೆ ನರಹುಲಿ, ಸ್ಕಿನ್ ಟ್ಯಾಗ್ ಏನಾಗಿರುತ್ತೆ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ರೀತಿ ಚೆನ್ನಾಗಿ ನೀರೇನೋ ಹಾಕಬಾರ್ದು. ಅದರ ಒಂದು ರಸನೇ, ಎಲೆಯ ರಸ ಏನು ಬಿಟ್ಕೊಳತ್ತೆ ಅದನ್ನು ಮಾತ್ರ ನಾವಿಲ್ಲಿ ತಗೊಳ್ಬೇಕು. ಹಾಗಾಗಿ ನೋಡಿ, ಇಲ್ಲಿ ಒಂದು 2-3 ಹನಿ ಆಗುವಷ್ಟು ನಾನಿಲ್ಲಿ ವಿಳೆದೆಲೆ ರಸವನ್ನು ತೆಗೆದಿಟ್ಕೊಂಡಿದ್ದೀನಿ. ತುಂಬ ಪ್ಯೂರ್ ಆಗಿರುತ್ತೆ. ಜೊತೆಗೆ ಇದು ಸ್ಕಿನ್ ಟ್ಯಾಗ್ ಏನಾಗಿರುತ್ತೆ ಅದನ್ನು ರಿಮೂವ್ ಮಾಡಲಿಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಖಂಡಿತ ನೀವು ಅಂದ್ಕೊಳ್ಬೋದು ವಿಡಿಯೋ ನೋಡಿ ಹಾಗೆ ಸುಮ್ಮನೆ ಆಗ್ಬೋದು. ಖಂಡಿತ ಯಾರಿಗೆಲ್ಲ ಸ್ಕಿನ್ ಟ್ಯಾಗ್ ಇದೆ ಇದನ್ನು ಆರಾಮಾಗಿ ಟ್ರೈ ಮಾಡ್ಬೋದು. ಏನು ನೋವು, ಉರಿ, ಗಾಯ ಏನೂ ಆಗೋದಿಲ್ಲ. ತುಂಬ ಬೇಗನೆ ನಿವಾರಣೆ ಆಗುತ್ತೆ. ಆನಂತರ ಇದ್ರೊಟ್ಟಿಗೆ ಇನ್ನೊಂದು ಪದಾರ್ಥವನ್ನು ಸೇರಿಸ್ಕೊಳ್ಬೇಕು. ಅದುವೇ ಅಡುಗೆ ಸೋಡಾ ಅಂತ ಹೇಳಿ ಏನು ಕರಿತೀವಿ, ಅಡುಗೆ ಮನೆಯಲ್ಲಿ ಬಳಸ್ತಾ ಇರ್ತೀವಲ್ಲ ಅಡುಗೆ ಸೋಡಾ ಒಂದು 1/4 ಟೀ ಸ್ಪೂನ್ ಅಷ್ಟು ತೊಗೊಳ್ಳಿ. ಆನಂತರ ಒಂದು ಕಡಲೆಕಾಳು ಗಾತ್ರದಷ್ಟು ನೀವಿಲ್ಲಿ ವೈಟ್ ಕೋಲ್ಗೇಟ್ ಏನು ಬರುತ್ತೆ, ವೈಟ್ ಕೋಲ್ಗೇಟ್ ಪೇಸ್ಟು, ಮಾಮೂಲಿ ಪೇಸ್ಟ್ ಬರುತ್ತಲ್ಲ ಅದಕ್ಕಿಂತ ನೀವು ವೈಟ್ ಇರುತ್ತಲ್ಲ, ಪ್ಲೇನ್ ಇರುತ್ತಲ್ಲ, ಏನೂ ಇರೋದಿಲ್ಲ ಅದರಲ್ಲಿ, ಈ ಜೆಲ್ ಫಾರ್ಮಲ್ಲಿ ಆ ರೀತಿ ಏನೂ ಇರೋದಿಲ್ಲ, ವೈಟ್ ಕೋಲ್ಗೇಟ್ ಇರುತ್ತಲ್ಲ ಅದನ್ನು ನೀವಿಲ್ಲಿ ಒಂದು ಕಡಲೆಕಾಳಿನ ಗಾತ್ರದಷ್ಟು ತೊಗೊಳ್ಳಿ. ಅಂದರೆ ಒಂದು 2 ಚುಟ್ಕೆ ಅಷ್ಟು ಅಂತ ಅಂದ್ಕೊಳ್ಳಿ, ಅಷ್ಟು ತೊಗೊಳ್ಳಿ. ಆ ನಂತರ ಅದನ್ನು ಮಿಕ್ಸ್ ಮಾಡಾದಮೇಲೆ ಒಂದು 4-5 ಹನಿ, ಅದಕ್ಕಿಂತ ಜಾಸ್ತಿ ಏನು ಬೇಕಾಗೋದಿಲ್ಲ, ಒಂದು 4-5 ಹನಿ ಆಗುವಷ್ಟು ಅದಕ್ಕೆ ನಿಂಬೆ ರಸನ ಸೇರಿಸ್ಕೊಳ್ಳಿ. ನಿಂಬೆ ರಸ, ವೈಟ್ ಪೇಸ್ಟು, ಜೊತೆಗೆ ಏನು ಅಡುಗೆ ಸೋಡಾ, ಅದ್ರ ಜೊತೆಗೆ ನಾವು ತೊಗೊಂಡಿರುವಂಥ ಒಂದು ವಿಳೆದೆಲೆಯ ರಸ, ಇದಿಷ್ಟು ಬೇಕಾಗತ್ತೆ ಸ್ನೇಹಿತರೆ. ಇಷ್ಟನ್ನು ಚೆನ್ನಾಗಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಒಳ್ಳೆ ಪೇಸ್ಟ್ ರೀತಿ ಇದು ರೆಡಿ ಆಗುತ್ತೆ. ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಅದರಲ್ಲೂ ನಮಗೆ ಈ ಒಂದು ಕಪ್ಪು ಕಲೆ ಆಗಿದ್ದರೆ ಅಥವಾ ಈ ರೀತಿ ಸ್ಕಿನ್ ಟ್ಯಾಗ್ ಆಗಿದ್ದರೆ ಎಲ್ಲವನ್ನ ರಿಮೂವ್ ಮಾಡ್ಕೊಳ್ಳೋದಕ್ಕಂತೂ ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ನೀವು ಒಂದಿನ ಪೂರ್ತಿ ಹಚ್ಕೊಳ್ಬೋದು. ಅದು ಒಣಗ್ತಿದ್ದಂಗೆ ಮತ್ತೆ ಅದನ್ನು ರಿಮೂವ್ ಮಾಡುವಂಥದ್ದು, ಮತ್ತೆ ಇದನ್ನು ಅಪ್ಲೈ ಮಾಡ್ಕೊಳ್ಳುವಂಥದ್ದು. ಒಂದಿನಕ್ಕೆ ಒಮ್ಮೆ ರೆಡಿ ಮಾಡಿಕೊಂಡು ಹಚ್ಕೊಳ್ಬೋದು. ಆದರೆ ಪ್ರತಿದಿನ ನಾವು ಒಂದು 2-3 ದಿನ ಹಚ್ಕೊಳ್ತೀವಿ, ತುಂಬ ಜಾಸ್ತಿ ಇದೆ ಅಂತನ್ನೋರು ದಿನಾನು ಫ್ರೆಶ್ ಆಗಿ ರೆಡಿ ಮಾಡ್ಕೊಂಡೇ ಹಚ್ಕೊಳ್ಬೇಕು. ಆಗ ಅದು ಎಫೆಕ್ಟಿವ್ ಆಗಿ ನಿಮಗೆ ಕೆಲಸ ಮಾಡುತ್ತೆ. ಹಾಗಾಗಿ ನೋಡಿ, ಇದು ರೆಡಿಯಾಗಿದೆ. ಈಗ
ಈ ಒಂದು ಮಿಶ್ರಣವನ್ನ ನಮಗೆ ಈಗ ಶುರುವಾಗಿದೆ ಅಥವಾ ತುಂಬಾ ವರ್ಷಗಳಿಂದ ಇದೆ, ಕತ್ತಿನ ಭಾಗದಲ್ಲಿದೆ, ಕುತ್ತಿಗೆ ಭಾಗದಲ್ಲಿದೆ, ಕಂಕುಳಿನ ಭಾಗದಲ್ಲಿದೆ, ಹೊಟ್ಟೆ ಮೇಲಿದೆ, ಬೆನ್ ಮೇಲಿದೆ ಅಂತ ಅನ್ನೋರು ಹಚ್ಕೊಳ್ಳಿ. ಆದ್ರೆ ತುಂಬಾ ಸೆನ್ಸಿಟಿವ್ ಅಂದ್ರೆ ಕಣ್ಣಿನ ಭಾಗಕ್ಕೆ ಖಂಡಿತ ಹಚ್ಕೊಳ್ಬೇಡಿ ಇದನ್ನ. ಕಣ್ಣಿನ ಭಾಗಕ್ಕೆ ಇದನ್ನ ಹಚ್ಕೊಳ್ಳೋದ್ರಿಂದ, ಯಾಕಂದ್ರೆ ನಾವಿಲ್ಲಿ ಸೋಡಾ ಎಲ್ಲ ಹಾಕಿದ್ವಲ್ಲ, ಹಾಗಾಗಿ ಇದನ್ನ ಕಣ್ಣಿನ ಭಾಗಕ್ಕೆ ಒಂದು ಬಿಟ್ಟು ಇನ್ನು ಮಾಮೂಲಿ ಎಲ್ಲ ಕಡೆ ಕೈ ಬೆರಳುಗಳ ಮೇಲೆ ಆಗಿದ್ರೆ ಅಲ್ಲಿಗೆ ಹಚ್ಕೊಳ್ಬಹುದು. ಎಲ್ಲ ಭಾಗದಲ್ಲೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಒಂದು ಇಯರ್ ಬಡ್ಸು ಅಥವಾ ಒಂದು ಟೂತ್ ಪಿಕ್ ಬರುತ್ತಲ್ಲ, ಟೂತ್ ಪಿಕ್, ಅದರ ಸಹಾಯದಿಂದ, ಅಥವಾ ಒಂದು ಬೆಂಕಿ ಪಟ್ಟಣದ ಒಂದು ಕಡ್ಡಿ ಬರುತ್ತಲ್ಲ ಅದರ ಸಹಾಯದಿಂದ ಆದ್ರೂ ಆಯ್ತು, ಊದ್ಬತ್ತಿ ಒಂದು ಕಡ್ಡಿ ಇರುತ್ತಲ್ಲ ಅದರ ಸಹಾಯದಿಂದನಾದ್ರೂ ಆಯ್ತು, ನಿಮ್ಗೆ ಎಲ್ಲಿ ಸ್ಕಿನ್ ಟ್ಯಾಗ್ ಅನ್ನೋ ಅಂಥದ್ದು ಇರುತ್ತೋ ಅದರ ಮೇಲ್ಗಡೆ ಈ ರೀತಿಯಾಗಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಅದು ಕಂಪ್ಲೀಟ್ ಆಗಿ ಡ್ರೈ ಆಗ್ಲಿಕ್ಕೆ ಬಿಡ್ಬೇಕಾಗತ್ತೆ. ಬೆಳಗ್ಗೆ ಹಚ್ಕೊಳ್ಬಹುದು, ಮಧ್ಯಾಹ್ನ ಹಚ್ಕೊಳ್ಬಹುದು, ಸಂಜೆ ಹಚ್ಕೊಳ್ಬಹುದು, ನೈಟ್ ಮಲಗೋ ಹೊತ್ತಿಗೆ ಹಚ್ಕೊಳ್ಬಹುದು. ಈ ರೀತಿ ಹಚ್ಕೊಳ್ಳಿ. ದಿನಕ್ಕೆ ಒಂದ್ 2-3 ಬಾರಿ ಆದ್ರೂ ಹಚ್ಕೊಂಡ್ಬಿಡಿ. ಹಚ್ಕೊಂಡ ಮೇಲೆ ಅದು ನೀಟಾಗಿ ಡ್ರೈ ಆಗುತ್ತೆ. ಅದನ್ನ ತೆಗ್ದ್ಬಿಟ್ಟು ಮತ್ತೆ ಹಚ್ಕೊಳ್ಳುವಂಥದ್ದು. ಈ ರೀತಿ ಒಂದೇ ಒಂದಿನ ಹಚ್ಚಿ ನೋಡಿ. ಖಂಡಿತ ಒಂದು 100ಕ್ಕೆ 100ರಷ್ಟು ಗ್ಯಾರಂಟಿಯಾಗಿ ಹೇಳ್ತೀನಿ, ಇದು ನಿಮ್ಗೆ ವರ್ಕ್ ಆಗತ್ತೆ. ಒಂದೇ ದಿನದಲ್ಲಿ ನಿಮ್ಮ ಒಂದು ಏನು ಸ್ಕಿನ್ ಟ್ಯಾಗು ಎಷ್ಟೇ ವರ್ಷಗಳಿಂದ ಇರಲಿ, ಅದು ತುಂಬಾ ವರ್ಷಗಳಿಂದ ಇದೆ, ದಪ್ಪನಾಗಿದೆ, ದೊಡ್ಡದಾಗಿದೆ, ಹೆಚ್ಚಾಗಿದೆ, ಎಲ್ಲ ಕೂಡ ಆರಾಮಾಗಿ ರಿಮೂವ್ ಆಗುತ್ತೆ. ಖಂಡಿತ ಇದನ್ನ ಟ್ರೈ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಇನ್ನು ಹೊಟ್ಟೆ ಭಾಗದಲ್ಲಿ ಆಗಿದ್ರು ಅಥವಾ ಕೈ ಬೆರಳು, ಕಾಲ್ ಬೆರಳು ಮೇಲೂ ಆಗಿರತ್ತೆ, ಅಂಥವ್ರು ಅಲ್ಲಿಗೂ ಕೂಡ ಇದನ್ನ ಹಚ್ಕೊಳ್ಳೋದ್ರಿಂದ ಆರಾಮಾಗಿ ನಿಮ್ಗೆ ಏನು ನೋವು, ಗಾಯ ಅಥವಾ ಕಿರಿಕಿರಿ ಆಗುವಂಥದ್ದು ಈ ರೀತಿ ಏನೂ ಆಗೋದಿಲ್ಲ. ಆರಾಮಾಗಿ ಈ ಒಂದು ಸ್ಕಿನ್ ಟ್ಯಾಗ್ ಅನ್ನ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಬೆಸ್ಟ್ ಮನೆಮದ್ದಾಗಿ ಕೆಲಸ ಮಾಡುತ್ತೆ. ಖಂಡಿತ ಸ್ನೇಹಿತರೆ, ಇದನ್ನ ನೀವು 100% ಆಗಿ ಟ್ರೈ ಮಾಡಿ ನೋಡಿ. ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ಇನ್ನು ತುಂಬಾ ಸೆನ್ಸಿಟಿವ್ ಭಾಗ ಅಂದ್ರೆ ಕಣ್ಣಿನ ಭಾಗದಲ್ಲಿ, ರೆಪ್ಪೆ ಭಾಗದಲ್ಲಿ, ಈ ರೀತಿ ಭಾಗದಲ್ಲಿ ಆಗಿರತ್ತಲ್ಲ, ಅಲ್ಲಿಗೆ ನೀವು ಈ ರೀತಿ ಅಚ್ಚೆ ಗಿಡ ಅಂತ ಹೇಳಿ ಸಿಗತ್ತೆ, ಅಥವಾ ಇದನ್ನ ಹಾಲುಣಿ ಗಿಡ ಅಂತ ಹೇಳಿ ಕೂಡ ಕರೀತಾರೆ. ಇದನ್ನ ನೀವು ತಕ್ಷಣದಲ್ಲೇ, ಅಂದ್ರೆ ಗಿಡ ಎಲ್ಲಿ ಬೆಳೆದಿರತ್ತಲ್ಲ, ಇದು ಪಾಟಲ್ ಕೂಡ ನೀವು ಬೆಳೆಸ್ಕೊಳ್ಬಹುದು, ಅಥವಾ ಇದು ಹೆಚ್ಚಾಗಿ ನಿಮ್ಗೆ ಗದ್ದೆ ಬದುವಿನ ಭಾಗದಲ್ಲಿ ಅಥವಾ ಆಚೆ ಕಡೆ ಹೊರಗಡೆ ಎಲ್ಲಿ ಗಿಡಗಳು ಈ ರೀತಿ ಸೊಪ್ಪಿನ ಗಿಡಗಳೆಲ್ಲ ಬೆಳೆಯುತ್ತಲ್ಲ ಅಂತಲ್ಲೆಲ್ಲ ಬೆಳೆದಿರತ್ತೆ. ಗಮನಿಸಿ ನೋಡಿದ್ರೆ ಸಿಗತ್ತೆ ಇದು ನಿಮ್ಗೆ. ಈ ಒಂದು ಹಾಲುಣಿ ಅಥವಾ ಅಚ್ಚೆ ಗಿಡ ಏನಿರತ್ತೆ, ಇದನ್ನ ಮುರಿದು ಗಿಡವನ್ನ ಕಿತ್ತ ತಕ್ಷಣ ಒಂದು ರೀತಿ ಹಾಲು ಬರುತ್ತೆ. ಆ ಒಂದು ಹಾಲನ್ನ ನಿಮ್ಗೆ ಕಣ್ಣಿನ ಭಾಗದಲ್ಲಿ ಆಗಿದ್ರೆ, ಅಥವಾ ತುಂಬಾ ಸೆನ್ಸಿಟಿವ್ ಭಾಗದಲ್ಲಿ ಎಲ್ಲಿ ನಿಮ್ಗೆ ಒಂದು ನರ ಹುಲಿ ಆಗಿರುತ್ತಲ್ಲ ಅದ್ರ ಮೇಲ್ಗಡೆ ಹಾಲನ್ನ ಹಾಕ್ತಾ ಬರೋದ್ರಿಂದ ತುಂಬಾ ಬೇಗನೆ ಅದನ್ನ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನಾನ್ ತೋರಿಸಿದಂತ ಮನೆಮದ್ದನ್ನ ಎಲ್ಲಿ ಬೇಕಾದ್ರೂ ಹಚ್ಕೊಳ್ಬಹುದು, ಆದ್ರೆ ಕಣ್ಣಿನ ಭಾಗಕ್ಕೆ ಬಿಟ್ಟು ತುಂಬಾ ಸೆನ್ಸಿಟಿವ್ ಭಾಗಕ್ಕೆ ಹಚ್ಕೊಳ್ಳೋದು ಬೇಡ. ಇದನ್ನ ನೀವು ತುಂಬಾ ಸೆನ್ಸಿಟಿವ್ ಭಾಗದಲ್ಲಿ, ಕಣ್ಣಿನ ಭಾಗದಲ್ಲಿ ಎಲ್ಲ ಆಗಿದೆ ಅಂದ್ರೆ ಈ ಒಂದು ಅಚ್ಚೆ ಗಿಡದ ಹಾಲನ್ನ ಹಾಕೋದ್ರಿಂದ ತುಂಬಾನೇ ಬೇಗನೆ ಆ ಒಂದು ಏನು ನಿಮ್ಗೆ ನರಳೆ ಹೋಗ್ಲಿಕ್ಕೆ ಹೆಲ್ಪ್ ಆಗತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.